ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಅಡಿಕೆ ಸುಲಿಯೋ ಮಿಷಿನ್ದು ವೀಡಿಯೋ ಹಾಕ್ತಾಯಿದ್ದೀನಿ, ಅದು ಹೇಗೆ ಕೆಲಸ ಆಗುತ್ತೆ ಅಂಥೇಳಿ. ಇದು ನಮ್ಮದು ತಾಯಿ ಊರು ಶಿವಮೊಗ್ಗದ ಹತ್ರ ತೀರ್ಥಹಳ್ಳಿ ಅಂಥೇಳಿ. ಅಲ್ಲಿ ನಮ್ಮನೆ ಹಿಂದೆಯೇ ಫ್ಯಾಕ್ಟ್ರಿ ಇದೆ. ಫಸ್ಟು ವೆನಿಲಾ ಕೆಲಸ ಆಗ್ತಾಯಿತ್ತು, ಹಾಗಾಗಿ ವೆನಿಲಾ ಫ್ಯಾಕ್ಟ್ರಿ ಅಂತಲೇ ಕರೆಯೋದು ಅದಕ್ಕೆ. ಇವಾಗ ಅಡಿಕೆ ಸೀಸನ್, ಹಾಗಾಗಿ ಅಡಿಕೆ ಕೆಲಸ ಆಗ್ತಾಯಿದೆ. ಇನ್ನು ಹಲಸಿನಕಾಯಿ ಬಿಡೋ ಟೈಮಲ್ಲಿ ಅದ್ರ ಹಪ್ಪಳ ಮಾಡ್ತಾರೆ. ಹಲಸಿನ ಹಣ್ಣು ಆಗೋ ಹೊತ್ತಿಗೆ ಅದರಲ್ಲಿ ಒಂದು ಸ್ವೀಟ್ ಮಾಡ್ತಾರೆ. ಇನ್ನು ಕೊಬ್ಬರಿ ಎಣ್ಣೆ ಎಲ್ಲ ಮಾಡ್ತಾರೆ. ಅರಿಶಿನ ಕೊಂಬಲ್ಲಿ ಅರಿಶಿನ ಪುಡಿ ಮಾಡ್ತಾರೆ. ಹೀಗೆ ಒಂದೊಂದು ಸೀಸನಲ್ಲಿ ಏನೇನು ಇದು ಬೆಳೀತಾರೆ ಆ ಕೆಲಸ ನಡೀತಾ ಇರುತ್ತೆ. ಇವಾಗ ಅಡಿಕೆ ಬಿಡೋ ಟೈಮ್ ಅಲ್ವಾ, ಹಾಗಾಗಿ ಇವಾಗ ಅಡಿಕೆ ಕೆಲಸ ನಡೀತಾ ಇದೆ. ಆವಾಗ ಎಲ್ಲ ಊರು ಬದಿ ತೋಟ ಇದ್ದವರೆಲ್ಲ ಮನೇಲೇ ಸುಲಿಸೋರು. ಇವಾಗ ಕೆಲಸದವರೆಲ್ಲ ಸಿಗಲ್ಲ, ಹಾಗಾಗಿ ಮಿಷಿನಿಗೆ ಕೊಡ್ತಿದ್ದಾರೆ ಎಲ್ಲರೂ. ಇದೇ ಫ್ಯಾಕ್ಟ್ರಿ ಇದು. ಫಸ್ಟ್ ಸ್ವಲ್ಪ ಚಿಕ್ಕಕ್ಕಿತ್ತು, ಇವಾಗ ತುಂಬ ದೊಡ್ಡ ಮಾಡಿದ್ದಾರೆ. ಇದು ನೋಡಿ, ಬೆಳಿಗ್ಗೆ ಒಣಗಿಸಿರೋ ಅಡಿಕೆ, ಇಷ್ಟು ದಿನ ಒಣಗಿಸ್ಬೇಕು ಅಂತ ಇರುತ್ತದು. ಇನ್ನು ಅಲ್ಲಿ ಕೆಲಸ ಆಗ್ತಾಯಿದೆ. ಇನ್ನು ಆ ವಿಡಿಯೋ ನೋಡಿ. ಅದನ್ನು ಇನ್ನು ನಾಳೆ ಬೆಳಿಗ್ಗೆ ಎಲ್ಲ ಬೇಯಿಸ್ತಾರೆ. ಅಂದರೆ ಬೇಯಿಸೋಕ್ಕೆ ನೈಟೇ ಹಾಕ್ತಾರೆ, ಬೆಳಿಗ್ಗೆ ಅದನ್ನು ತಗೋಗಿ ಒಣಗಿಸ್ತಾರೆ. ಆ ವಿಡಿಯೋ ಇದು ನೋಡಿ. ಕಾಲೇಜಿಗೆ ಹೋಗೋ ಮಕ್ಕಳಿದ್ದಾರೆ, ಹಾಗಾಗಿ ಸ್ವಲ್ಪ ಬ್ಲರ್ ಮಾಡಿದ್ದೀನಿ, ಅವ್ರ ಫೇಸ್ ಕಾಣಬಾರ್ದು ಅಂಥೇಳಿ. ನೋಡಿ, ಇದೇ ಮಿಷಿನ್ನು. ಇದು ಕೆಳಗಡೆ ಹಣ್ಣಡಿಕೆ ಇದು, ಅದು ಸಿಪ್ಪೆ ಎಲ್ಲ ಬಿಡ್ತಾ ಇಲ್ಲ. ಹಣ್ಣಂದರೆ ಒಂದೊಂದು ಗೋಟು ಬಿಡ್ಸೋಕ್ಕೆ ಬರೋಲ್ಲ ಮಿಷಿನಲ್ಲಿ, ಅದನ್ನು ಸಪ್ರೇಟು ಒಂದು ಮಿಷಿನಿಗೆ ಹಾಕ್ತಾರೆ. ನೋಡಿ, ಇಲ್ಲಿಂದ ಹಾಕ್ತಾರೆ, ಮೇಲ್ಗಡೆಯಿಂದ ಅದು ಮಿಷಿನಿಗೆ ಅಲ್ಲಿಂದ ಹಾಕ್ತಾರೆ. ಅಲ್ಲಿಂದ ಫುಲ್ಲು ಓಪನ್ ಆಗಿ ಆ ಕಡೆಯಿಂದ ಬರುತ್ತೆ. ನೋಡಿ, ಇದಕ್ಕೆ ಗೋಟ್ ಅಡಿಕೆ ಎಲ್ಲ ಇದಕ್ಕೆ ಹಾಕ್ತಾರೆ. ಇದು ಕ್ಲೀನಾಗಿ ಬರುತ್ತೆ. ಇದರಲ್ಲಿ ಆ ಸಿಪ್ಪೆ ಎಲ್ಲ ಸೈಡಲ್ಲೆಲ್ಲ ಬರುತ್ತೆ, ಅದು ಕ್ಲೀನ್ ಮಾಡ್ಕೊಳ್ತಾರೆ. ಅದನ್ನು ಆರಿಸ್ಬೇಕು. ಒಂದೊಂಚೂರು ಸಿಪ್ಪೆ ಇರೋದು, ಈಗ ಕ್ಲೀನಾಗಿ ಬರೋದು ಎಲ್ಲ ಸಪ್ರೇಟ್ ಮಾಡಬೇಕು. ಅದಕ್ಕೆ ಒಂದಿಷ್ಟು ಜನ ಇರ್ತಾರೆ. ಈ ಕಸ ಎಲ್ಲ ಒಂದು ಬದಿ ಬರುತ್ತೆ. ನೋಡಿ, ಇದೆ ಗೋಟ್ ಅಡಿಕೆ, ಅವಾಗ ತೋರಿಸಿದ್ನಲ್ಲ. ಇದು ಅಡಿಕೆ ಬೇಯಿಸೋದು, ಇದರಲ್ಲೇ ಚೊಗುರೆಲ್ಲ ಹಾಕಿ ಫುಲ್ ದೊಡ್ಡ ಇದೆ. ಅವಾಗೆಲ್ಲ ಹಂಡೆಲ್ಲಿ ಬೇಯಿಸೋರು, ಮನೇಲಿ ಮಾಡ್ಕೊಳ್ಳೋರಲ್ವ, ಹಂಡೆಲೆಲ್ಲ ಬೇಯಿಸೋರು. ಇದೆಲ್ಲ ಅಡಿಕೆ ಸಿಪ್ಪೆಗಳು. ಈಗ ಅಡಿಕೆ ತಂದ್ಕೊಡ್ತಾರಲ್ಲ, ಅದೆಲ್ಲ ಅವ್ರಿಗೆ ವಾಪಸ್ ಕೊಡಬೇಕು. ತಗೋಗ್ತಾರವರು. ಅದು ಒಣಗಿಸ್ಬಿಟ್ಟು ಬೆಂಕಿ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾರೆ. ಒಂದೊಂದು ಮೂಟೆ ಎಲ್ಲ ಉದುರಿಸಿ ಇಟ್ಟಿರ್ತಾರೆ, ಅದನ್ನ ಇದ್ರಲ್ಲಿ ತಗೊಬರೋದು. 1, 2 ಮೂಟೆ 3 ಮೂಟೆ ಎಲ್ಲ. ಅಂದರೆ ಒಬ್ಬೊಬ್ರು ಹೊತ್ಕೊಬರೋಕ್ಕೆಲ್ಲ ಆಗಲ್ಲಲ್ವಾ, ಹಾಗಾಗಿ ಇದರಲ್ಲಿ ಈಸಿಲಿ ತಗೊಬಂದು ಹಾಕ್ಬೋದು. ಮೇಲ್ಗಡೆಯಿಂದ ಆ ಮಿಷಿನಿಗೆ ಹಾಕಬೇಕು. ಅವಾಗ ತೋರಿಸಿದ್ನಲ್ಲ ಫಸ್ಟಿಗೆ ಮಿಷಿನ್ನು, ಮೇಲ್ಗಡೆಯಿಂದ ಹಾಕ್ಬೇಕು. ನೋಡಿ, ಇವಾಗ ನಿಂತಿರೋದು ಮೇಲೆ, ಆವಾಗ ನಾನು ವೀಡಿಯೋ ಮಾಡಿದ್ದು ಕೆಳಗಡೆ ನಿಂತು, ಕೆಳಗಡೆ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ನೋಡಿ, ಅಲ್ಲಿ ಬರ್ತಾಯಿದ್ದಾರೆ, ಅದು ಕೆಳಗಡೆ, ಇದು ಮೇಲ್ಗಡೆ. ಅದು ಮೇಲ್ಗಡೆಯಿಂದ ಹೀಗೆ ಹಾಕಬೇಕು. ಹಾಗಾಗಿ ಸಿಪ್ಪೆ ಎಲ್ಲ ಒಂದೊಂದು ಬದಿ ಬೀಳುತ್ತಲ್ಲ, ಅದನ್ನು ತಗೊಬಂದು ಒಂದು ಬದಿ ರಾಶಿ ಹಾಕಿ ಅದರಲ್ಲಿ ಆರಿಸ್ತಾರೆ. ಅಂದರೆ ಅದರಲ್ಲೂ 1-2 ಈಗ ಅಡಿಕೆ ಸಿಗ್ತಾ ಇರುತ್ತೆ. ನೋಡಿ, ವೇಸ್ಟ್ ಮಾಡೋ ಹಾಗಿಲ್ಲ, ಯಾಕಂದರೆ ಅಡಿಕೆ ತುಂಬ ರೇಟು. ಹಾಗಾಗಿ ನೋಡಿ ಎಷ್ಟು ಸಿಗ್ತಾ ಇದೆ.
ಅದಕ್ಕೂ ಒಬ್ಬರು ಜನನಿಟ್ಟು ಅದನ್ನು ಒಬ್ಬರು ಕ್ಲೀನ್ ಮಾಡಬೇಕು ಅಂತ. ಅದರಲ್ಲೇ ತುಂಬ ಸಿಗುತ್ತೆ ಅಡಿಕೆ ನೋಡಿ. ಇವಾಗ ಗೋಟ್ ಅಡಿಕೆದು ಓಪನ್ ಮಾಡ್ತಾರೆ, ಕ್ಲೀನಾಗಿರುತ್ತೆ. ಇಷ್ಟು ಸಿಪ್ಪೆ ತೆಗಿಯೋಕ್ಕಾಗ್ತಿರಲ್ಲ ಅಂತ ಅದನ್ನೆಲ್ಲ ಅದಕ್ಕೆ ಹಾಕಬೇಕು, ಗೋಟ್ ಅಡಿಕೆ ಅಂತ ಹೇಳ್ತಾರೆ ಅದಕ್ಕೆ. ಎಷ್ಟು ಕ್ಲೀನಾಗಿ ಬಂದಿದೆ. ನೈಟ್ ಕೆಲಸ ಮುಗಿದ ಕೂಡಲೇ ಒಂದ್ಸತಿ ಕ್ಲೀನ್ ಮಾಡ್ತಾರೆ ಹೀಗೆಲ್ಲ. ಇದು ಬೆಳಿಗ್ಗೆದು ವಿಡಿಯೋ, ಅದು ಅಡಿಕೆ ಒಣಗಿಸಿರೋದು. ಈಗ ಅದು ನೈಟು ಕೆಲಸ ಮಾಡಿದ್ದನ್ನೆಲ್ಲ ಬೇಯಿಸಿರ್ತಾರೆ, ಬೆಂದಾಗಿರುತ್ತೆ. ಅದನ್ನು ಇವಾಗ ಒಂದು ಟ್ರಾಲಿಲಿ ತಗೊಬಂದು ಒಣಗಿಸ್ತಾರೆ. ಆ ವಿಡಿಯೋ ಇದೆ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.